ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರುವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ. ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಈ ದಿನದ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮುಖ್ಯವಾಗಿರ್ತಿ ವಿಚಾರದಲ್ಲಿ ಬಂದಾಗ ನೋಡಿ, ಕೊನೆಯ ಭಾಗದಲ್ಲಿ ನಾನು ಕೊಡ್ತಾ ಇರ್ತೀನಿ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ. ನಿಮ್ಮೆಲ್ಲ ಪ್ರಶಂಸೆ ನನಗೆ ಸಿಕ್ಕಿದೆ, ತುಂಬ ಸಂತೋಷ. ಇವತ್ತಿನ ಒಂದು ವಿಡಿಯೋದಲ್ಲಿ ಕೊನೆಯ ಭಾಗದಲ್ಲಿ ನೋಡಿ, ಮನೆಯ ಪಕ್ಕ ಅರಳಿ ಮರ ಇದೆ ಅಥವಾ ಅರಳಿ ಮರದ ನೆರಳು ಬೀಳ್ತಿದೆ, ಗುರುಗಳೇ ತುಂಬಾ ಮನೆ ಪಕ್ಕ ಇದೆ, ಅದನ್ನು ಕಡ್ದಾಕ್ಬೇಕಾ, ಇವೆಲ್ಲ ಕ್ವಶನ್ ಕೇಳ್ತಿರ್ತೀರ. ಖಂಡಿತವಾಗಿ ಈ ಸರಳವಾಗಿರ್ತಕ್ಕಂಥ ಕೆಲಸ ನೀವೇನಾದರೂ ಮಾಡಿದ್ದೆ ಆದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಗುರುವಿನ ಬಲ ಸಿಗ್ತಕ್ಕಂಥದ್ದಿರುತ್ತೆ. ಅದನ್ನು ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ಕೊನೆಯವರೆಗೂ ವಿಡಿಯೋಸ್ ನೋಡಿ, ಯಾರೋ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಇವತ್ತಿನ ದಿನ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಕೃಷ್ಣ ಪಕ್ಷ, ಆಯುಷ್ಮಾನ್ ಯೋಗ ಇರ್ತಕ್ಕಂಥ ಸಮಯ, ಕವಳವ ಹಾಗೆ ತೈತುಲ ಕರ್ಣ ಇರ್ತಕ್ಕಂಥದ್ದು. ಚಂದ್ರ ಮಖಾ ನಕ್ಷತ್ರ ಸಿಂಹರಾಶಿಯಲ್ಲಿ ಮುಂದುವರಿತಾ ಇದ್ದಾರೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 12:26 1:51 ಹಾಗೆ ಯಮಗಂಡ ಕಾಲ ಬೆಳಗ್ಗೆ 8:11 9:36 ಬೆಳಗಿನವರೆಗೂ. ಗುಳಿಕ ಕಾಲ ಬೆಳಗ್ಗೆ 11:01 ಮಧ್ಯಾಹ್ನ 12:26 ಇದರ ದುಷ್ಟ ಮುಹೂರ್ತ ಮಧ್ಯಾಹ್ನ 12:06 ಮಧ್ಯಾಹ್ನ 12:48 ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಂಜೆ 4:16 4:58 ಸ್ನೇಹಿತರೆ, ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಮಖಾ ನಕ್ಷತ್ರ ಸಿಂಹರಾಶಿ. ಈ ದಿನ ಮೊದಲು ಮೇಷರಾಶಿಯವರ ಫಲ ಹೇಗಿರುತ್ತೆ ನೋಡಿ. ಮೇಷರಾಶಿ ಅಧಿಪತಿ 9ರ ಭಾಗ್ಯದಲ್ಲಿ ಭಾಗಹೀನನಾಗಿ ಅಂದರೆ ಅಸ್ತಂಗತನಾಗಿದ್ದಾನೆ. ಈ ದಿನ ಸ್ವಲ್ಪ ಶ್ರದ್ಧೆ ಕಡಿಮೆ ಆಗ್ಬೋದು, ಅಂದರೆ ಸ್ವಲ್ಪ ಸೋಂಬೇರಿತನ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ. ಬಟ್ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ದೈವಿಕ ಆಲೋಚನೆಗಳು ಜಾಸ್ತಿ ಆಗ್ಬೋದು, ಧಾರ್ಮಿಕವಾಗಿ ತೊಡಗ್ತಕ್ಕಂತಹ ಕೆಲಸಗಳಾಗ್ಬೋದು. ಬಟ್ ಮಕ್ಕಳ ಬಗ್ಗೆ ಚಿಂತನೆಗಳು, ಆರೋಗ್ಯದ ಬಗ್ಗೆ ಚಿಂತನೆಗಳಿರ್ತಕ್ಕಂಥದ್ದು ಇರ್ತದೆ. ಹಣಕಾಸು ಹಾಗೆ ಕೆಲಸದ ಬಗ್ಗೆ ಈ ದಿನ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ಸ್ವಲ್ಪ ಕೆಲಸ ಚೇಂಜ್ ಆಫ್ ಜಾಬ್ ಮಾಡಬೇಕೋ ಹಾಗೆ ಹೇಗೆ, ಅಥವಾ ಕೆಲಸದಲ್ಲಿ ಒಂದು ಪೊಟೆನ್ಷಿಯಾಲಿಟಿ ಇಲ್ಲ ಅಂತಕ್ಕಂಥ ಮನೋಭಾವತೆ ಈ ದಿನ ಮೇಷರಾಶಿಯವರಿಗೆ ಲಭ್ಯವಾಗ್ತಕ್ಕಂಥದ್ದು ಸತ್ಯ. ಹಾಗೆ ಒಂದು ರೀತಿಯಾಗಿ ಆತಂಕದ ವಾತಾವರಣ ಇರತಕ್ಕಂಥದ್ದು ಕೂಡ ಇರ್ತದೆ. ಸೋಂಬೇರಿತನವನ್ನು ಹೋಗಲಾಡಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಗಣಪತಿಯ ಅಷ್ಟೋತ್ತರ, ಗಣಪತಿಯ ಮಂತ್ರಗಳನ್ನು ಪಠಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ವಿದ್ಯಾರ್ಥಿಗಳಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ. ವ್ಯಾಪಾರಸ್ಥರು ಮತ್ತೊಂದು ಈ ವಿಚಾರದಲ್ಲಿ ನೋಡೋದಾದರೆ ಒಂದು ಸಾಧಾರಣತೆಯಿಂದ ಕೂಡಿರುತ್ತೆ. ಹಾಗೆ ವೃಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋದಾದರೆ ನೋಡಿ, ವೃಷಭ ರಾಶಿಯವರಿಗೆ ಅತಿಯಾದಂಥ ವ್ಯಾಮೋಹಗಳನ್ನು ಈ ಆಸ್ತಿ, ಮನೆ ಹಾಗೆ ನೆಮ್ಮದಿ ಈ ಮೂರಲ್ಲಿ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು. ಅಂದರೆ ಅರ್ಥಾತ್ ಆಸ್ತಿಯ ಬಗ್ಗೆ ತುಂಬ ಚಿಂತನೆಗಳು, ಸುಖದ ಬಗ್ಗೆ ಚಿಂತನೆಗಳು, ಹಾಗೆ ಏನಾದರೂ ಭೂಮಿಯ ಚಿಂತನೆಗಳಿದ್ದಾಗ ಇದು ಸ್ವಲ್ಪ ಈ ದಿನ ತುಂಬ ಜಾಸ್ತಿ ಹಿನ್ನಡೆಯನ್ನು ತರತಕ್ಕಂಥದ್ದು ಇರ್ತದೆ. ಈ ದಿನ ನೀವು ವಾಹನ ಚಾಲನೆಯಲ್ಲಿದ್ದಾಗ ಸ್ವಲ್ಪ ಜಾಗರೂಕರಾಗಿ ಹೋಗ್ತಕ್ಕಂಥ ಉತ್ತಮ ಆಗ್ತದೆ. ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಈ ಒಂದು ವಾಹನದಿಂದ ಬರಬಹುದು. ಹಾಗಾಗಿ ಸ್ವಲ್ಪ ಎಚ್ಚರ. ಭೂಮಿಯಿಂದ ಕೂಡ, ಭೂಮಿ ಯಾರೋ ಖರೀದಿ ಮತ್ತೊಂದು ಕ್ರಯ ವಿಕ್ರಯ ಈ ಥರ ಮಾಡ್ಕೊಳ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಶುಭ. ಆದರೆ ದಾಂಪತ್ಯದಲ್ಲಿ ಸ್ವಲ್ಪ ನೆಮ್ಮದಿ ಕಡಿಮೆ ಆಗಿ ಈ ದಿನ ಸ್ವಲ್ಪ ಹೊರಗೆ ಉಳಿತಕ್ಕಂಥದ್ದು, ಮನೆಯಿಂದ ಆಚೆ ಉಳಿತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ. ಒಂದು ರೀತಿಯಾಗಿ ಮಾನಸಿಕವಾಗಿ ಅಷ್ಟೊಂದು ನೆಮ್ಮದಿ ಕಡಿಮೆ ಇರ್ತದೆ. ಶಿವ ಶಿವ ಸುಬ್ರಹ್ಮಣ್ಯ, ಹರ ಹರ ಸುಬ್ರಹ್ಮಣ್ಯ ಮಂತ್ರವನ್ನು ಪಠಣೆಯನ್ನು ಮಾಡಿ ವೃಷಭ ರಾಶಿಯವರಿಗೆ ಶುಭವಾಗ್ತದೆ. ಮಿಥುನ ರಾಶಿ ಇದನ್ನು ಫಲಾಫಲ ಗೊಂದಲದ ವಾತಾವರಣ, ಕನ್ಫ್ಯೂಷನ್ ಕೂಡ ಇರ್ತದೆ. ಏನು ಮಾಡಬೇಕು ಏನು ಬಿಡಬೇಕು ಅಂತಕ್ಕಂಥದ್ದು ಈ ದಿನ ಆ ಒಂದು ಕನ್ಫ್ಯೂಷನ್ ನೇಚರ್ ಮುಂದುವರಿತದೆ. ಸ್ವಲ್ಪ ವ್ಯಾಪಾರದ ಮನೋಧರ್ಮತೆ ಇರ್ತದೆ. ಎದುರಾಳಿಯ ಬಗ್ಗೆ ಯಾವುದೇ ಭಾವನೆಗಳನ್ನು ವ್ಯಕ್ತಪಡಿಸ್ತಲೇ ಇರತಕ್ಕಂಥ ಸನ್ನಿವೇಶಗಳು ಮಿಥುನ ರಾಶಿಯವರಿಗೆ ಲಭ್ಯವಾಗ್ತದೆ. ಮಾತುಕತೆಯಲ್ಲಿ
ಸ್ವಲ್ಪ ವಿಳಂಬವಾಗಬಹುದು. ಯಾವುದಾದ್ರೂ ಮಾತುಕತೆ ಆಗಿರ್ಬೋದು, ಸಂಬಂಧಗಳಾಗಿರ್ಬೋದು, ಅಣ್ಣ ತಮ್ಮ ವಿಚಾರ, ಸಹೋದರ ಸಹೋದರಿಗಳ ವಿಚಾರಗಳಲ್ಲಾಗಿರ್ಬೋದು, ಯಾವುದೇ ಒಂದು ಈ ಮಿಥುನ ರಾಶಿಯವರಿಗೆ ಈ ಒಂದು ಮಾತುಕತೆಗಳಲ್ಲಿ ಸ್ವಲ್ಪ ವಿಳಂಬತೆ ಅಂತ ತೋರಿಸ್ತಾರೆ. ಅಷ್ಟೊಂದು ನಿಧಾನ ಮಂದಗತಿಯಲ್ಲಿರ್ತಕ್ಕಂಥದ್ದು ಇರ್ತದೆ. ಆಲೋಚನೆಯನ್ನು ಮಾಡಿ ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ ಈ ದಿನ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥದ್ದು, ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರತಕ್ಕಂಥ ಫಲ, ರಿಯಲ್ ಎಸ್ಟೇಟು ಮತ್ತು ಭೂಮಿ ಕ್ರಯ ವಿಕ್ರಯದಾರರಿಗೆ, ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಶುಭತ್ವ ಇರುತ್ತೆ. ಹಾಗೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಕಂಡರೂ ಅದು ಒಂದು ಸಮಸ್ಯೆ, ಅಂದರೆ ಆ ಸಮಸ್ಯೆ ಪರಿಹಾರ ಆಗ್ತಕ್ಕಂಥದ್ದು ಕೂಡ ಇರ್ತದೆ. ಸಾಧ್ಯವಾದಷ್ಟು ಕೂಡ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ. ವಿಷ್ಣು ಸಹಸ್ರನಾಮದಂಥ ಪಠಣೆಗಳನ್ನು ಮಾಡಿಕೊಳ್ತಕ್ಕಂಥದ್ದು ಶುಭ. ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು, ಹಣಕಾಸಿನ ಅಡಚಣೆ ಕಾಡುತ್ತದೆ. ಕುಟುಂಬದ ಒಂದು ಅನುಪಸ್ಥಿತಿ ನಿಮಗೆ ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಯಾರ್ಯಾರು ಕಟಕ ರಾಶಿಯಲ್ಲಿದ್ದೀರೋ ಸ್ವಲ್ಪ ಹಣಕಾಸು ಮತ್ತು ನಿಮ್ಮ ಕುಟುಂಬದ ಒಂದು ಚಿಂತನೆಗಳನ್ನು ಅತಿಯಾಗಿ ತಗೊಳ್ಳೋದು ಬೇಡ. ಇದ್ದೀರಾ ಸ್ವಲ್ಪ ಸಾಧಾರಣವಾಗಿ ತಗೊಳ್ತಕ್ಕಂಥದ್ದು ಮಾಡಿ. ತುಂಬಾ ಹೆಚ್ಚಾಗಿ ಇನ್ವಾಲ್ವ್ಮೆಂಟನ್ನು ಕಡಿಮೆ ಮಾಡಿಕೊಳ್ಳಿ. ಅತಿ ಹೆಚ್ಚು ಇನ್ವಾಲ್ವ್ಮೆಂಟು ಸ್ವಲ್ಪ ದುಃಖದ ವಾತಾವರಣವನ್ನು ಈ ಕಟಕ ರಾಶಿಯವರಿಗೆ ತರ್ತದೆ. ಅದರ ಬಗ್ಗೆ ಸ್ವಲ್ಪ ನೀವು ಆಲೋಚನೆಗಳನ್ನು ಮಾಡಿಕೊಂಡು ಮುಂದುವರಿತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಓಂ ಘಂ ಗಣಪತಯೇ ಸ್ವಾಹ, ಓಂ ಘಂ ಗಣಪತಯೇ ಸ್ವಾಹ ಈ ಮಂತ್ರಗಳನ್ನು ಹೆಚ್ಚು ಪಠನೆ ಮಾಡಿ ಒಂದಷ್ಟು ಸಮಾಧಾನವಾಗಿರ್ತಕ್ಕಂಥ ಒಂದು ಮನಸ್ಥಿತಿ ಬರ್ತದೆ. ವ್ಯಾಪಾರಸ್ಥರಿಗೆ ಅಷ್ಟು ಉತ್ತಮತೆಯನ್ನು ಹೇಳ್ಕೊಳ್ಳೋದು ಕಷ್ಟ. ಇದನ್ನು ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮಾತಿನ ಮೇಲೆ ಸ್ವಲ್ಪ ನಿಗಾವನ್ನು ಇಡ್ತಕ್ಕಂಥದ್ದು ಅಷ್ಟೇ ಮುಖ್ಯವಾಗ್ತದೆ. ಹಾಗೆ ಸಿಂಹರಾಶಿಯ ಫಲಾಫಲ ನೋಡಿ, ಸಿಂಹರಾಶಿಯವ್ರಿಗೆ ಸ್ವಲ್ಪ ಸ್ವಾರ್ಥತೆ ಜಾಸ್ತಿ ಇರ್ತದೆ, ಸ್ವಾರ್ಥ ಬುದ್ಧಿ. ಹಾಗೆ ಹಣಕಾಸು ವಹಿವಾಟುಗಳು ಸ್ವಲ್ಪ ನಿಮಗೆ ಹಿನ್ನಡೆಯನ್ನು ತರ್ತಕ್ಕಂಥದ್ದನ್ನು ತೋರಿಸುತ್ತೆ. ಬೆಳಗ್ಗೆ ಈ ದಿನ ಒಂಟಿತನ ತುಂಬ ಜಾಸ್ತಿ ಆಗುತ್ತೆ. ಯಾವುದೇ ಒಂದು ಸಭೆಯ ಸಮಾರಂಭಲ್ಲೋದ್ರೂ ಕೂಡ ನೀವು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆದಷ್ಟು ಕೂಡ ಅವ್ರನ್ನ ಮಾತಾಡ್ಸೋದೇನು, ನನ್ನೇ ಮಾತಾಡಿಸ್ಲಿ ಅಂತಕ್ಕಂಥ ಮನೋಭಾವತೆ ಕೂಡ ಬರ್ತದೆ. ಒಂದು ರೀತಿಯಾಗಿ ರಾಜಗಾಂಭೀರ್ಯತೆ, ಹಾಗೆ ಫೈರಿ ನೇಚರ್ ಇರತಕ್ಕಂಥ ಸಂದರ್ಭ. ಇದು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಡೆತಡೆಯನ್ನು ತರುತ್ತೆ. ಜೊತೆಗೆ ಹಣಕಾಸಿನಲ್ಲೂ ಕೂಡ ಸಾಧಾರಣವಾಗಿರ್ತಕ್ಕಂಥ ದಿನ. ಸಿಂಹರಾಶಿಯವರಿಗೆ ತನ್ನ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ. ನೋಡಿ, ಯಾವುದೇ ಸ್ನೇಹಿತರನ್ನು ಈ ದಿನ ತಾವು ವ್ಯಾವಹಾರಿಕವಾಗಿ ನೋಡಬೇಕು ಅಂದರೆ ಸ್ವಲ್ಪ ಜಾಗರೂಕತೆಯಿಂದ ಸಿಂಹರಾಶಿಯವರು ನೋಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ತರತಕ್ಕಂಥ ದಿನ ಈ ದಿನ ಕೂಡ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ವಿಚಾರಕ್ಕೆ ಬಂದಾಗ ನೋಡಿ, ಕನ್ಯಾ ರಾಶಿಯವ್ರಿಗೂ ಈ ದಿನ ಹೇಳ್ತಾ ಇದ್ದೇನೆ, ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. 11ರ ಅಧಿಪತಿ 12ರ ಸ್ಥಾನದಲ್ಲಿ ಕೇತು ಒಟ್ಟಿಗಿದ್ದಾನೆ, ಸ್ವಲ್ಪ ನಷ್ಟವನ್ನು ತರ್ಬೋದು. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕನ್ಯಾ ರಾಶಿಯವರಿಗೆ ಕಾಣಿಸ್ತಕ್ಕಂಥದ್ದಿದೆ. ಮೆಲಗಿ ಕನ್ಯಾ ರಾಶಿಯವ್ರಿಗೆ ಈ ಭೂಮಿಯಿಂದ ಸ್ವಲ್ಪ ನಷ್ಟವನ್ನು ಕಳ್ಕೊಳ್ತಕ್ಕಂಥದ್ದು ಸಾಧ್ಯತೆ ಇದೆ. ಆದರೆ ಇನ್ವೆಸ್ಟ್ಮೆಂಟ್, ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಅಂದಾಗ ಇದು ಸ್ವಲ್ಪ ಗುಡ್ಡಾಗುತ್ತೆ. ಏನೋ ಮಾರಾಟ ಮಾಡ್ತಾ ಇದ್ದೀನಿ ಈ ಥರದ ಅಲ್ಲತಕ್ಕಂಥವ್ರಿಗೆ ಸ್ವಲ್ಪ ನಷ್ಟ ಜಾಸ್ತಿ ಇದೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ದೈವಿಕವಾಗಿರ್ತಕ್ಕಂಥ ಮನೋಭಾವತೆಯನ್ನು ಈ ದಿನ ಜಾಸ್ತಿ ಬೆಳೆಸ್ಕೊಂಡ್ರೆ ಭಾಳ ಮುಖ್ಯ ಆಗ್ತದೆ. ಹಾಗೆ ಈ ದಿನ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಕಪ್ಪು ನಾಯಿಗೆ, ಕರಿ ನಾಯಿಗಳಿಗೆ ಸಿಹಿ ರೊಟ್ಟಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ. ಇದು ಸ್ವಲ್ಪ ಹಿನ್ನಡೆಯನ್ನು ನಿಮಗೆ ಉಪಶಮನವನ್ನು ಮಾಡುತ್ತೆ. ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಒಂದು ಸಾಧಾರಣವಾಗಿರ್ತಕ್ಕಂಥ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ದಿನ ಅತಿ ಲಾಭ ಅಷ್ಟು ಉತ್ತಮತೆ ಇರಲ್ಲ. ಸ್ನೇಹಿತರ ಬಗ್ಗೆ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ಸ್ನೇಹಿತರೇ ನಿಮಗೆ ನಿಮ್ಮನ್ನು ಬೆನ್ನಿಗೆ ಚೂರಿಗೆ ಆಗ್ತಕ್ಕಂಥ ಕೆಲಸವನ್ನಾದರೂ ಮಾಡ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ತುಲಾರಾಶಿ. ಇದರ ಬಗ್ಗೆ ಸ್ವಲ್ಪ ಆಲೋಚನೆಗಳು ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು. ಲಾಭದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಇದ್ದರೂ ತುಲಾರಾಶಿಯವ್ರಿಗೂ ಕೂಡ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗೋದ್ರಿಂದ ನಿಮ್ಮ ಸ್ನೇಹಿತರ ಬಗ್ಗೆ ಎಚ್ಚರ. ಹಾಗೆ ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ತಕ್ಕ ಮಟ್ಟಿಗೆ ಚೆನ್ನಾಗಿ ನಡೀತಕ್ಕಂಥದ್ದು ಇರ್ತದೆ. ಅದನ್ನು ಅತಿಯಾಗಿ ಇನ್ವಾಲ್ವ್ಮೆಂಟು, ಯಾವುದೇ ವಿಚಾರದಲ್ಲಿ ಅತಿಯಾದಂಥ ಇನ್ವಾಲ್ವ್ಮೆಂಟ್ ತುಂಬ ಕಷ್ಟ.
ಸಾಧ್ಯವಾದರೂ ನೀವು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಗಣಪತಿಯ ಆರಾಧನೆ ನಿಮಗೂ ಶುಭ. ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ನೋಡಿ. ವೃಶ್ಚಿಕ ರಾಶಿಯವರಿಗೆ ಖಂಡಿತವಾಗಿ ಭಾಳ ವಿಶೇಷವಾಗಿ ಧನಲಾಭ ಆಗ್ತಕ್ಕಂಥದ್ದು ಇರ್ತದೆ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಆಗ್ಬೋದು. ಬಟ್ ಒನ್ ಥಿಂಗ್, ಸಾಧ್ಯವಾದಷ್ಟು ನಾನು ಹೇಳ್ತೀನಿ, ಆಧ್ಯಾತ್ಮಿಕನೋ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆನೋ ಬಿಸ್ನೆಸ್ಸೋ ಮತ್ತೊಂದು ಅತಿ ಇನ್ವಾಲ್ವ್ಮೆಂಟ್ ಈಸ್ ನಾಟ್ ಗುಡ್. ನಿಮ್ಮದೆಲ್ಲ ಅತಿ ಆಗ್ತಾ ಬರ್ತದೆ ಕೆಲಸಗಳು. ಅದರ ಬಗ್ಗೆ ಸ್ವಲ್ಪ ಯೋಚನೆಗಳನ್ನು ಮಾಡಿ ಕೆಲಸ ಮಾಡಿ. ಯಾವುದನ್ನು ಅತಿಯಾಗಿ ಮಾಡಲಿಕ್ಕೆ ಹೋಗ್ಬೇಡಿ. ಮಾತಾಡ್ತೀರ ಅತಿ ಮಾತು, ಕೆಲಸ ಮಾಡ್ತಿರ್ತಾರೆ ಅತಿ ಮಾತು, ಪೂಜೆ ಮಾಡ್ತಾರೆ ಅತಿ ಆಗಿ, ಅದನ್ನೇ ಒಂದು ಪ್ರವೃತ್ತಿಯನ್ನಾಗಿ ಮಾಡ್ಕೊಳ್ಳೋದಕ್ಕಿಂತ ಕೆಲಸದ ಬಗ್ಗೆ ಕಾನ್ಸಂಟ್ರೇಷನ್ ತುಂಬ ಮುಖ್ಯವಾಗ್ತದೆ. ಯಾರು ವೃಶ್ಚಿಕ ರಾಶಿಯಲ್ಲಿದ್ದೀರೋ ಕೆಲಸದ ಬಗ್ಗೆ ತಾವು ಒಲವನ್ನು ತೋರಿಸಿದ್ದೆ ಆದಲ್ಲಿ ವಿಶೇಷವಾಗಿರತಕ್ಕಂಥ ಧನಲಾಭ ಈ ದಿನ ಸಾಧ್ಯ ಆಗುತ್ತೆ. ರಾಜಕೀಯವಾಗಿ ಕೂಡ ಶುಭತ್ವ ಇರತಕ್ಕಂಥದ್ದು ಇದೆ, ಒಳ್ಳೆಯದಾಗಲಿ. ಧನುರಾಶಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತಕ್ಕಂಥದ್ದು ಆಗ್ತದೆ. ಇನ್ನೇನು ಆ ಕೆಲಸ ಆಯಿತು ಅಂದಾಗ ಅಲ್ಲಿ ಅಡೆತಡೆ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಧನುರಾಶಿಯವರಿಗೆ ತೋರಿಸ್ತದೆ. ಕೋಪವನ್ನು ನಿಯಂತ್ರಣದಲ್ಲಿಟ್ಕೋಬೇಕು. ಇದು ದಾಂಪತ್ಯದಲ್ಲಾದರೂ ಬರಬಹುದು ವಿರಸ, ಹಾಗೆ ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಾದರೂ ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಧನುರಾಶಿಯವರು ಭಾಳ ಮುಖ್ಯ ಆಗ್ತದೆ. ಯಾರ್ಯಾರು ಧನುರಾಶಿಯಲ್ಲಿದ್ದೀರೋ ಶಿವನ ಕುರಿತು ಆರಾಧನೆ ಬಹಳ ಮುಖ್ಯವಾಗ್ತದೆ. ಈ ದಿನ ಹಸುಗಳಿಗೆ ಚಪಾತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಅಡೆತಡೆ ನಿವಾರಣೆ ಆಗ್ತಕ್ಕಂಥದ್ದು ಶುಭವನ್ನು ತರ್ತಕ್ಕಂಥದ್ದು ಇರ್ತದೆ. ಹಾಗೆ ಮಕರ ರಾಶಿಯ ಫಲಾಫಲ. ಮಕರ ರಾಶಿ ಸ್ವಲ್ಪ ಜಾಗರೂಕರಾಗಿರಬೇಕು. ದಾಂಪತ್ಯ ಹಾಗೆ ಎದುರಾಳಿ ಯಾವುದೇ ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿರ್ಬೋದು, ನಿಮ್ಮ ಸಂಗಾತಿಗಳಾಗಿರ್ಬೋದು, ನಿಗೂಢ ಕಾರ್ಯಗಳಲ್ಲಾಗಿರ್ಬೋದು, ತಲ್ಲೀನತೆ ನಿಮಗೆ ಅಪಜಯವನ್ನು ತರ್ತದೆ, ಅವಮರ್ಯಾದೆಯನ್ನು ತರ್ತಕ್ಕಂಥದ್ದು ಇರ್ತದೆ. ಇದು ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಭಾಳ ಮುಖ್ಯ. ವಾಹನಾದಿಗಳಿಂದ ಆಗಿರ್ಬೋದು, ಎದುರಾಳಿಗಳಿಂದ ಆಗಿರ್ಬೋದು, ಕಳ್ಳಕಾಕರ ಭಯ ಇರತಕ್ಕಂಥ ಒಂದು ಸನ್ನಿವೇಶಗಳು ಮಕರ ರಾಶಿಯವರಿಗೆ ಜರುಗ್ತದೆ. ಯಾರ್ಯಾರು ಮಕರ ರಾಶಿಯಲ್ಲಿದ್ದರೋ ತ್ರಯಂಬಕ ಮಂತ್ರ ಪಠಣೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಗಣಪತಿ ಅಥರ್ವ ಶೀರ್ಷವನ್ನು ಪಠಣೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಕುಂಭರಾಶಿಯ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಡಿಟ್ಯಾಚ್ಮೆಂಟ್, ಸ್ವಲ್ಪ ಡಿಟ್ಯಾಚ್ಮೆಂಟ್. ಯಾವುದಾದ್ರೂ ಒಂದು ಬಿಸ್ನೆಸ್, ಸಂಗಾತಿ, ಪ್ರೀತಿಯ ವಿಚಾರ, ಯಾವುದರಲ್ಲ ಒಂದಲ್ಲಿ ಡಿಟ್ಯಾಚ್ಮೆಂಟ್ ಜಾಸ್ತಿ ಆಗ್ತಾ ಬರುತ್ತೆ. ನೀವೇ ಅಯ್ಯೋ ಹೋಗಪ್ಪ ಏನಿದು ಸಂಸಾರ ಜೀವನನೇ ಬೇಡಪ್ಪ, ಬಿಸ್ನೆಸ್ಸು ಬೇಡ, ಪ್ರೀತಿ ಪಾತ್ರ ಅವರೊಟ್ಟಿಗೆ ಹೋಗೋದು ಸಾಕಾಗಿದೆ ಅಂತಕ್ಕಂಥ ಮನೋಭಾವನೆ ಜಾಸ್ತಿ ಆಗ್ತಾ ಬರ್ತದೆ. ಅಫ್ಕೋರ್ಸ್ ಕುಂಭರಾಶಿ ಸಾಧ್ಯವಾದಷ್ಟು ಕೂಡ ಅತಿಯಾಗಿ ಏನೂ ತಗೊಳ್ಳಿಕ್ಕೆ ಹೋಗಬೇಡಿ. ಡ್ರೀಮಿ ನೇಚರ್ನ ಕಡಿಮೆ ಮಾಡ್ಕೊಳ್ಳಿ. ಕುಂಭರಾಶಿಯಲ್ಲಿರ್ತಕ್ಕಂಥದ್ದು ಅತಿಯಾದಂಥ ಇನ್ವಾಲ್ವ್ಮೆಂಟ್ ನಿಮ್ಮನ್ನು ಮಾನಸಿಕವಾಗಿ ಸಮಸ್ಯೆಯನ್ನು ಮಾಡ್ತದೆ. ವಿದ್ಯಾರ್ಥಿ ವರ್ಗದವರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ, ವ್ಯಾಪಾರಸ್ಥರಿಗೂ ಕೂಡ ಒಂದು ಸಾಧಾರಣತೆಯಿಂದ ಕೂಡಿರ್ತಕ್ಕಂಥ ಇರುತ್ತೆ. ಆದರೂ ಸ್ವಲ್ಪ ಯಾವುದರಲ್ಲೂ ಒಂದರಲ್ಲಿ ಖಂಡಿತವಾಗಿ ಲಾಭ ಅಂತೂ ಶತಸಿದ್ಧ. ಹಾಗೆ ಮೀನರಾಶಿಯ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ರಾಜಕೀಯವಾಗಿ ಮುನ್ನಡೆ, ದಾಂಪತ್ಯದಲ್ಲಿ ವಿರಸ, ಹಾಗೆ ಹಣಕಾಸು ವಹಿವಾಟುಗಳು, ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಖಂಡಿತ ಗೆಲುವು ಸಾಧ್ಯತೆ ಇರುತ್ತೆ. ಯಾವುದಾದ್ರೂ ಹುದ್ದೆಯಲ್ಲಿ ಸ್ವಲ್ಪ ಉನ್ನತ ಸ್ಥಾನವನ್ನು ಅಲಂಕಾರವನ್ನು ಮಾಡ್ತಕ್ಕಂಥ ಸಾಧ್ಯತೆ, ಒಂದು ಟೀಮ್ ಲೀಡ್ ಮಾಡ್ತಕ್ಕಂಥ ಸಾಧ್ಯತೆಯೂ ಕೂಡ ಇಲ್ಲಿ ನಿಮಗೆ ಮೀನರಾಶಿಯವರಿಗೆ ಲಭ್ಯತೆ ಇರುತ್ತೆ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ, ನಿಮ್ಮ ಮನೆಯ ಪಕ್ಕದಲ್ಲೇ ಅಶ್ವತ್ಥ ಮರ, ಕಟ್ಟೆ, ಅರಳಿ ಮರ ಬೆಳೆದಿದೆ, ಅಥವಾ ನಮ್ಮ ಮನೆ ಮುಂದೆ ಅರಳಿ ಮರ ಇದೆ, ಗುರುಗಳೇ ಏನು ಮಾಡಬೇಕು? ಖಂಡಿತವಾಗಿ ಏನು ಮಾಡಬೇಡಿ. ಆ ಕೊಂಬೆ ಕಡಿಬೇಕಾ, ಮನೆಗೆ ಬಂದಿದೆಯಾ ಮೇಲೆ, ಹಾಗೆ ಹೀಗೆ ಅವೇನೂ ಬೇಡ. ಬಹಳ ಮುಖ್ಯವಾಗಿ ಪ್ರತಿ ದಿವಸ ಅದರ ಒಂದು ಸುತ್ತಮುತ್ತ ಪ್ರದೇಶವನ್ನು ಸ್ವಚ್ಛವಾಗಿಟ್ಕೊಳ್ಳಿ. ನೀವು ಸಾಕು, ಕೇವಲ ಸ್ವಚ್ಛವಾಗಿ, ಸಾಧ್ಯವಾದರೆ ಅದರ ಬುಡಕ್ಕೆ ನೀರನ್ನು ಹಾಕಿ ನಿಮ್ಮ ಪ್ರದಕ್ಷಿಣೆಯನ್ನು ಮಾಡಿ ಅಲ್ಲಿ ಆ ಅಶ್ವತ್ಥ ಕಟ್ಟೆ ಅಂತ ಕರಿತೀವಿ, ಏನಾದರೂ ನಾಗ ಪ್ರತಿಷ್ಠಾಪನೆ ಮತ್ತೊಂದು ಎಲ್ಲ ಮಾಡಿರ್ತಕ್ಕಂಥದ್ದು ಇರುತ್ತೆ, ನೋಡಿರ್ತೀವಿ ನಾವೆಲ್ಲ. ಆ ಕಟ್ಟೆಯನ್ನು ನೀವು ನಿಮ್ಮ ಮನೆ ಪಕ್ಕ ಇದೆ ಅಥವಾ ನಿಮ್ಮ ಮನೆಗೆ ಎದುರಾಗಿದೆ ಅಥವಾ ನಿಮ್ಮ ಮನೆಗೆ ನೆರಳು ಬೀಳ್ತಿದೆ, ಖಂಡಿತವಾಗಿ ನೀವು ಶುಭ್ರವಾಗಿಟ್ಕೊಳ್ಳಿ. ಎಷ್ಟು ಶುಭ್ರತೆ ಇರುತ್ತೋ ನಿಮಗೆ ಅಷ್ಟು ಶುಭ್ರವಾಗಿ ಶುಭವಾಗುತ್ತೆ, ಧನಲಾಭ ಆಗ್ತಕ್ಕಂಥದ್ದಿರುತ್ತೆ, ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಬೀಳುತ್ತೆ. ಅನ್ಯತಃ ಅದನ್ನು ಕಡಿಬೇಡಿ. ಇದು ನಿಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸರಳ ವಿಷಯವನ್ನು ತಿಳಿಸಿದ್ದೇನೆ. ಖಂಡಿತ ನನ್ನ ಪೇಜಸ್ಸನ್ನು ಯಾರು ಫಾಲೋಅಪ್ ಮಾಡ್ತಿಲ್ಲ, ಫಾಲೋಅಪ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.